ಎಸ್ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವುದದು ಆ್ಯಪು, ಯಾವ ರೀತಿಯಾಗಿ ಬಂಡವಾಳವನ್ನ ಹೂಡ್ತಾ ಇದ್ರು, ಮತ್ತೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ, ಯಾವುದೋ ಒಂದು ಗ್ರೂಪಲ್ಲಿ ನನ್ನನ್ನು ಆ್ಯಡ್ ಮಾಡಿದ್ರು ಅಂತ. ಯಾವುದದು ಗ್ರೂಪು, ಆ ಗ್ರೂಪಲ್ಲಿ ಎಷ್ಟು ಜನ ಇದ್ರಂತೆ, ಹೇಗೆ ಯಾಮಾರಿಸಿದ್ರು ಇವರು ರಾಜೇಂದ್ರ ಅವರನ್ನ ಅಂತ? ರಮ್ಯ, ಇಲ್ಲಿ ಮೊದಲಿಗೆ ರಾಜೇಂದ್ರ ನಾಯ್ಡು ಬೆಂಗಳೂರು ಸೌತ್ ಭಾಗದಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಉದ್ಯಮಿ. ಇವರು ಹೇಳೋದಕ್ಕೆ ಒಬ್ಬ ರಾಮ ಭಕ್ತ ಆಗಿದ್ದ. ಹಿಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಅಯೋಧ್ಯೆಗೆ ಬೇಕಾದ ಕೆಲವೊಂದು ದೇವಸ್ಥಾನಕ್ಕೆ ಬೆಳ್ಳಿ ಗಂಟೆಗಳಿರಬಹುದು ಅಥವಾ ಪೂಜಾ ಸಾಮಗ್ರಿ ಎಲ್ಲವನ್ನ ಸಹ ದೇಣಿಗೆಯನ್ನ ಕೊಟ್ಟಿದ್ರು. ಇನ್ನು ಇವರು ಉದ್ಯಮಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಸ್ನೆಸ್ ಪರ್ಪಸ್ ಆಗಿ ರಿಲಯನ್ಸ್ ಕ್ಯಾಪಿಟಲ್ ನಲ್ಲಿ ಒಂದಷ್ಟು ಸಾಲವನ್ನ ಸಹ ಪಡ್ಕೊಂಡಿದ್ರು. ಸಾಲವನ್ನ ಪಡ್ಕೊಂಡಿದ್ದಂತ ರಾಜೇಂದ್ರ ನಾಯ್ಡು ಅದನ್ನ ಸರಿಯಾದ ಸಮಯಕ್ಕೆ ಪಾವತಿ ಮಾಡಿರ್ತಾರೆ, ಅದನ್ನ ತೀರಿಸಿರ್ತಾರೆ. ಇದರ ಒಂದು ಮಾಹಿತಿಯನ್ನ ಕಲೆ ಹಾಕದಂತ ಈ ಸೈಬರ್ ವಂಚಕರು ಅದೇ ರಿಲಯನ್ಸ್ ಕಂಪನಿ ಹೆಸರನ್ನ ಹೇಳ್ಕೊಂಡು ಇವರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು. ನಿಮ್ಮ ಈ ಹಿಂದೆ ತೆಗೆದುಕೊಂಡಂತ ಸಾಲವನ್ನ ಕಾಲಕ್ಕೆ ಪಾವತಿ ಮಾಡಿ ತೀರಿಸಿದ್ದೀರಾ, ನಿಮ್ಮ ಒಂದು ಕ್ರೆಡಿಟ್ ರೆಕಾರ್ಡ್ ಇರ್ಬೋದು, ಟ್ರ್ಯಾಕ್ ರೆಕಾರ್ಡ್ ಎಲ್ಲವೂ ಚೆನ್ನಾಗಿದೆ, ನಿಮ್ಗೆ ಈಗ ಶೇರ್ ಅಲ್ಲಿ ಬಂಡವಾಳ ಹಾಕಿದ್ರೆ ಮತ್ತಷ್ಟು ಲಾಭ ಬರುವಂತ ಸ್ಕೀಮ್ ಇದಾವೆ ಅನ್ನೋ ನಿಟ್ಟಿನಲ್ಲಿ ಪರಿಚಯ ಮಾಡುವಂತಾರೆ. ಅಲ್ಲಿ ರಿಲಯನ್ಸ್ ಕಂಪನಿ ಹೆಸರಲ್ಲೇ ರ್ಯಾರ್ ಕ್ಲಾವ್ ಪ್ರೋ ಅಂತಕ್ಕಂತ ಒಂದು ಆಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಇವರನ್ನ ಆಡ್ ಮಾಡ್ತಕ್ಕಂಥದ್ದು. ಅದರಲ್ಲಿ ಸಾಕಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಇದೇ ರೀತಿಯಾದ ಉದ್ಯಮಿಗಳ ಫೋಟೋಗಳನ್ನ ಸಹ ತೋರಿಸುವಂತ ಒಂದು ವ್ಯವಸ್ಥೆಯನ್ನ ಅವರು ಮಾಡಿರ್ತಾರೆ. ಅದು ನಿಜ ಅಂದ್ಕೊಂಡು ಜೊತೆಗೆ ರಿಲಯನ್ಸ್ ಕಂಪನಿ ಹೆಸರಲ್ಲಿದ್ದಾರೆ, ಅದೆಲ್ಲವೂ ಸಹ ಜೆನ್ಯೂನ್ ಇದೆ ಅಂತ ನಂಬಿದಂತ ರಾಜೇಂದ್ರ ನಾಯ್ಡು ಅವರು ಹೇಳೋದಾಗಿ ಹಂತವಾಗಿ ಇನ್ವೆಸ್ಟ್ ಅನ್ನ ಮಾಡ್ತಾ ಬರ್ತಾರೆ. ಮೊದಲಿಗೆ 2 ಕೋಟಿಗೆ ಇನ್ವೆಸ್ಟ್ ಅನ್ನ ಮಾಡ್ತಾರೆ. ನಂತರ ಅದು ಏನು ಇನ್ವೆಸ್ಟ್ ಮಾಡಿದಂತ ಒಟ್ಟು ಮೊತ್ತ 8 ಕೋಟಿ 3 ಲಕ್ಷ ಆಗಿರುತ್ತೆ. ಅದಕ್ಕೆ 59 ಕೋಟಿ 4 ಲಕ್ಷ ರೂಪಾಯಿ ಲಾಭಾಂಶವನ್ನ ಆ ಆಪ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನ ಸಹ ಇವರು ಮಾಡಿರ್ತಾರೆ. ಇದು ನಿಜ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಅದರಲ್ಲಿ 15 ಕೋಟಿ ಹಣವನ್ನ ರಾಜೇಂದ್ರ ನಾಯ್ಡು ಅವರು ವಿತ್ಡ್ರಾ ಮಾಡುವಂತ ಕೆಲಸಕ್ಕೆ ಮುಂದಾದಾಗ ಅದು ವಿತ್ಡ್ರಾ ಆಗೋದಿಲ್ಲ. ಆ ಸಂದರ್ಭದಲ್ಲಿ 18% ಸೇವಾ ಶುಲ್ಕ ಅಂದ್ರೆ 2 ಕೋಟಿ 70 ಲಕ್ಷ ಹಣವನ್ನ ಪಾವತಿ ಮಾಡಿದ್ರೆ ನೀವು ಹಣವನ್ನ 15 ಕೋಟಿ ಹಣವನ್ನ ವಿತ್ಡ್ರಾ ಮಾಡ್ಕೊಬಹುದು ಅಂತಕ್ಕಂತ ಒಂದು ಮಾಹಿತಿಯನ್ನ ಈ ಒಂದು ವಂಚಕರ ಗ್ರೂಪ್ ಅಲ್ಲಿ, ಏನು ಸೈಬರ್ ವಂಚಕರ ಗ್ರೂಪ್ ಅಲ್ಲಿ ಇದ್ದಂತ ಒಬ್ಬ ಮಹಿಳೆ ಸೂಚಿಸ್ತಾರೆ. ಯಾವಾಗ ಈ ರೀತಿಯಾಗಿ ಅವರು ಮತ್ತಷ್ಟು ಹಣವನ್ನ ಪಾವತಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾರೋ ಆಗ ಅನುಮಾನ ಬಂದು ಅವರು ಸೈಬರ್ ಕ್ರೈಮ್ಗೆ ಒಂದು ದೂರನ್ನ ಕೊಡ್ತಕ್ಕಂಥದ್ದು. ಇದು 1930 ಮಾಸ್ಟರ್ ಕಂಟ್ರೋಲ್ ರೂಮ್ ನಂಬರ್, ಇದು ಗೋಲ್ಡನ್ ಅವರ್ಸ್ ಅಂತ ಕರೀತಾರೆ. ಆ 1930ಗೆ ಫೋನ್ ಮಾಡಿ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ವಂಚನೆಯನ್ನ ತಿಳಿಸಿದಾಗ ಕೂಡಲೇ ಪೊಲೀಸರು ಅಲರ್ಟ್ ಆಗಿ ಯಾರು ವಂಚಕರು ಹಣವನ್ನ ಹಾಕ್ಸ್ಕೊಂಡಿದ್ರು ಅವರ ಅಕೌಂಟ್ ಅನ್ನ ಫ್ರೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಫ್ರೀಸ್ ಮಾಡಿದಾಗ ಅವರ ಅಕೌಂಟ್ ಅಲ್ಲಿ 61 ಲಕ್ಷ ರೂಪಾಯಿ ಹಣ ಇತ್ತು, ಅದು ಫ್ರೀಸ್ ಆಗಿದೆ. ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಇಲ್ಲಿ ಸೈಬರ್ ವಂಚಕರು ನಿಜವಾಗ್ಲೂ ರಿಲಯನ್ಸ್ ಕಂಪನಿ ಕಡೆಯಿಂದನೇ ಮಾಡಿದ್ರು ಅಥವಾ ಅದನ್ನ ಬಂಡವಾಳ ಮಾಡ್ಕೊಂಡು ಮಾಡಿದ್ರು, ಇಲ್ಲಿಂದ ಈ ಕರೆಯನ್ನ ಮಾಡಿದ್ರು, ಗ್ರೂಪ್ ಇಲ್ಲಿಂದ ಕ್ರಿಯೇಟ್ ಮಾಡಿದ್ರು, ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಅವರ ಬಂಧನಕ್ಕೆ ಈಗ ಬಲೆ ಬೀಸಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.